ಹಲೋ ಮಕ್ಕಳೇ, ನಮಸ್ತೆ. ಹಿಂದಿನ ವಿಡಿಯೋದಲ್ಲಿ ನಾವು ಗಣಿತದ ವಿಷಯ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ನಾವು ಮೂರನೇ ಭಾಗವಾದ ಮೆಮೊರಿ ಆಟಗಳು ಹಾಗೂ ಪಜಲ್ಸ್ಗಳ ಆಟಗಳ ಬಗ್ಗೆ ನೋಡೋಣ. ಇದರಲ್ಲಿ ಒಟ್ಟು 3 ಭಾಗಗಳಿದ್ದಾವೆ. ಮೊದಲನೇದು ಆರ್ಟ್ ಆ್ಯಂಡ್ ಕಲರ್, ಅಂದರೆ ಬಣ್ಣಗಳು ಮತ್ತು ಕಲೆಯ ಬಗ್ಗೆ ನೋಡೋಣ. ಇಲ್ಲೇನು ಇದು ಬಲ್ಬ್ ಚಿತ್ರ ಇದೆಯಲ್ಲ, ಇದನ್ನು ನಾವು ಕಲಿಕೆಯ ಭಾಗ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಪೆನ್ಸಿಲ್ ಕೊಟ್ಟಿದ್ದಾರೆ. ಅದನ್ನು ನಾನು ಈ ರೀತಿಯಾಗಿ ಯಾವುದೇ ಕಲರ್ನ ಸೆಲೆಕ್ಟ್ ಮಾಡಿ ನಾನಿಲ್ಲಿ ಬರಿತಾ ಹೋಗ್ಬೋದು. ಅದ್ರ ನನಗೆ ಏನಾದರೂ ದಪ್ಪವಾಗಿ ಬೇಕು ಪೆನ್ಸಿಲ್ ಅಂತ ಅಂದರೆ ಇದನ್ನು ನಾನು ಜಾಸ್ತಿ ಮಾಡ್ಬೋದು ಈ ರೀತಿಯಾಗಿ. ಅದೇ ರೀತಿಯಾಗಿ ಬ್ರಷ್ನಿಂದ ಕೂಡ ನಾನು ಈ ರೀತಿಯಾಗಿ ಇಳಿಸ್ಬೋದು. ಪೇಂಟ್ ಬ್ರಷ್ ಅಂತ ಅಂದರೆ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಲೈನ್ ಅಂದರೆ ಇಲ್ಲಿ ನೋಡ್ಬೋದು, ಲೈನ್ ಅಷ್ಟೇ ಸೈಜ್ಗೆ ಬರುತ್ತೆ. ನಾನು ಚಿಕ್ಕದು ಮಾಡಿ ಇವಾಗ ಏನಾದರೂ ಚೌಕ ತೊಗೊಂಡೆ ಅಂದರೆ ಇಲ್ಲಿ ನೋಡ್ಬೋದು, ಇವಾಗ ಚೌಕ ಚಿಕ್ಕದಾಗಿ ಬಂತು. ಅದೇ ರೀತಿಯಾಗಿ ಚಿಕ್ಕದಾಗಿ ಇನ್ನು ವೃತ್ತ ತೊಗೊಂಡೆ ಅಂದರೆ ಈ ರೀತಿಯಾಗಿ ವೃತ್ತ ಬರುತ್ತೆ. ಇದನ್ನು ನಾನು ಬೇಕಾದರೆ ಬೇರೆ ಬೇರೆ ಕಲರಲ್ಲಿ ಕೂಡ ತೊಗೋಬೋದು. ಇಲ್ಲಿ ಕಲರ್ನ ನಾನು ಸೆಲೆಕ್ಟ್ ಮಾಡಿ ಈ ರೀತಿಯಾಗಿ ಕಲರಲ್ಲೂ ತೊಗೋಬೋದು. ಅದೇ ರೀತಿಯಾಗಿ ನನಗಿಲ್ಲಿ ಒಂದು ಇರೇಸರ್ ಇದೆ, ಅಂದರೆ ರಬ್ಬರ್ ಇದೆ. ಇದನ್ನು ನಾನು ಇಲ್ಲಿ ಕೆಡಿಸೋದಕ್ಕೆ ಸಹಾಯವಾಗುತ್ತೆ. ಚಿಕ್ಕದಾಗಿ ಕೆಡಿಸ್ತಾ ಇದ್ದರೆ ಇದನ್ನು ಜಾಸ್ತಿ ಮಾಡಿ ಈ ರೀತಿಯಾಗಿ ದೊಡ್ಡದು ಮಾಡಿ ಎಷ್ಟು ಬೇಕು ಅಷ್ಟು ಪಾರ್ಟ್ನ ನಾನು ಈ ರೀತಿಯಾಗಿ ತೆಗಿಬಹುದು. ಅದೇ ರೀತಿಯಾಗಿ ಇಲ್ಲಿ ಪೇಂಟ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಇದು ಫುಲ್ ಪೇಜ್ಗೆ ನಮಗೊಂದು ಪೇಂಟ್ನ ಹಾಕುತ್ತೆ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಎಕ್ಸಸೈಸ್ ಚಟುವಟಿಕೆ. ಅದನ್ನು ನೀವು ಯಾವ ರೀತಿ ಮಾಡೋಣ ಅಂತ ನೋಡೋಣ. ಇಲ್ಲಿ ಮೆಜೆಂಟಾ ಅಂತ ಇದೆಯಲ್ಲ, ಅದು ಕಲರ್ದು ಯಾವ ರೀತಿ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನ ಹೇಳುತ್ತೆ. ಅದನ್ನು ನಾವು ಈ ರೀತಿಯಾಗಿ ಮ್ಯಾಚ್ ಮಾಡ್ತಾನು ಹೋಗಬೇಕು. ಇವೆರಡು ತಪ್ಪಾಗಿದೆ, ಅದಕ್ಕಾಗಿ ಇಲ್ಲಿ ತಪ್ಪು ಚಿಹ್ನೆ ಬಂದಿದೆ. ಮ್ಯಾಚಿಂಗ್ ಅಂದರೆ ಇಲ್ಲಿ ಹಿಂದಿನ ತರಗತಿಯಲ್ಲಿ ನೋಡಿದ್ವಲ್ಲ, ಮ್ಯಾಚ್ ಮಾಡೋದು, ಹೋಲಿಕೆ ಮಾಡೋದು, ಹೊಂದಿಸೋದು, ಆ ರೀತಿಯಾಗಿ ಇದನ್ನು ನಾವು ಹೊಂದಿಸ್ತಾ ಹೋಗಬೇಕು ಬಣ್ಣಗಳನ್ನು. ನೆಕ್ಸ್ಟ್ ಮಿಕ್ಸಿಂಗ್ ಕಲರ್ ಅಂದರೆ ಇಲ್ಲಿ ನೋಡ್ಬೋದು, ಕಲರ್ನ ಈ ರೀತಿಯಾಗಿ ಎರಡೆರಡು ಕಲರ್ನ ಮಿಕ್ಸ್ ಮಾಡಿದಾಗ ಬೇರೆ ಬಣ್ಣ ಬರುತ್ತಲ್ವ ಮಕ್ಕಳೇ, ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗ್ತೀರಾ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಕಲರ್ನ ಮಿಕ್ಸ್ ಮಾಡೋದು. ನೆಕ್ಸ್ಟ್ ಅಲ್ಲಿ ನೀವು ಮಾಡಿ ನೋಡ್ತೀರಾ ಅದೇ ಚಟುವಟಿಕೆನ. ಮೆಮೊರಿ ಅಂತ ಬಂದಾಗ ಮೆಮೊರಿ ಗೇಮ್ಸಲ್ಲಿ ನೋಡ್ಬೋದು ಏನಿದೆ, ಇಲ್ಲಿ ಆ್ಯರೋ ಮಾರ್ಕ್ ತೋರಿಸ್ತಾ ಇದೆಯಲ್ಲ, ಅದು ಯಾವ ಕಡೆ ಬರುತ್ತೆ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿದಾಗ ಇಲ್ಲಿ ಯಾವ ಬಟನ್ ಮೇಲೆ ಲೈಟ್ ಅದೊಂದು ಬ್ಲೂ ಬಂದು ಹೋಯ್ತಲ್ಲ, ಅದನ್ನು ನೆನಪಲ್ಲಿ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇವಾಗ 2 ಬಂತು, 2, 3 ಅಂತ. ಇವಾಗ 3 ಬರುತ್ತೆ, 5, 8, 10 ಅಂತ. ಅದೇ ರೀತಿಯಾಗಿ ನೀವು ಮುಂದೆ ಎಷ್ಟು ಕಂಪ್ಲೀಟ್ ಮಾಡ್ತೀರಾ ಅಷ್ಟು ಜಾಸ್ತಿಯಾಗಿ ಬರ್ತಾ ಹೋಗುತ್ತೆ. ಮ್ಯಾಚ್ ಅಂತ ಅಂದರೆ ಇಲ್ಲಿ ಈ ರೀತಿಯಾಗಿ ಚಿತ್ರಗಳನ್ನು ನೋಡಿ ಯಾವುದು ಎಲ್ಲಿದೆ ಅದನ್ನು ಈ ರೀತಿಯಾಗಿ ಹೋಲಿಸ್ತಾ ಹೋಗಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗುತ್ತೆ, ಅದನ್ನು ನೋಡಿ ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಅದೇ ರೀತಿಯಾಗಿ ಹಣ್ಣುಗಳ ಬಗ್ಗೆ ಇದೆ, ತರಕಾರಿಗಳ ಬಗ್ಗೆ ಇದೆ, ನಂಬರ್ಸ್ಗಳ ಬಗ್ಗೆ ಇದೆ. ಇಲ್ಲಿ ನೆಕ್ಸ್ಟ್ ಬಂದು ಗೇಮ್ಸ್ ಅಂದರೆ ಆಟಗಳ ಬಗ್ಗೆ. ಇಲ್ಲಿ ಏನಿದೆ ಅಂತ ಅಂದರೆ ಮೊದಲನೇದಾಗಿ ನೋಡಿದಾಗ ಇಲ್ಲೊಂದು ಇಲಿ ಮರಿ ಕಾಣಿಸ್ತಾ ಇದೆ. ಅದನ್ನು ನಾವು ಈ ಚೀಸ್ನ ತಿನ್ನಿಸ್ಬೇಕು. ಅದನ್ನು ನಾವು ಮೌಸ್ ಸಹಾಯದಿಂದ ಆದರೂ ಈ ರೀತಿಯಾಗಿ ಮೂವ್ ಮಾಡ್ಬೋದು, ಅಥವಾ ನಾವು ನಮ್ಮ ಕೀಬೋರ್ಡಲ್ಲಿರೋ ಆ್ಯರೋ ಕೀಸ್ನ ಯೂಸ್ ಮಾಡಿಕೊಂಡು ಕೂಡ ಈ ರೀತಿಯಾಗಿ ಅದನ್ನು ಮುಟ್ಟಿಸ್ಬೋದು. ಇದೇ ರೀತಿಯಾಗಿ ನೆಕ್ಸ್ಟ್ ಒಂದು ಶಿಪ್ ಆಟ ಇದೆ. ಇದನ್ನು ಕೂಡ ನಾವು ಇದ್ರದ್ದು ಮನೆಗೆ ತಲುಪಿಸ್ಬೇಕು. ನೆಕ್ಸ್ಟ್ ಮ್ಯಾಚ್ ಮಾಡೋದು. ಎನಿಮಲ್ಸ್ ಎಲ್ಲೆಲ್ಲಿ ಜೊತೆಗಿದ್ದಾವೋ ಅದನ್ನು ಈ ರೀತಿಯಾಗಿ ಜೋಡಣೆ ಮಾಡಬೇಕು ನೀವು. ಎನಿಮಲ್ಸ್ನ ಅದರದ್ದು ಇಲ್ಲಿ ನೆರಳು ಕೊಟ್ಟಿದ್ದಾರೆ, ನೆರಳಿನ ಜೊತೆ ಇದನ್ನು ಹೋಲಿಕೆ ಮಾಡಬೇಕು ನೀವು ಈ ರೀತಿಯಾಗಿ. ನೆಕ್ಸ್ಟ್ ಇದನ್ನು ಅದೇ ರೀತಿಯಾಗಿ ನೆರಳು ಇರುತ್ತೆ, ಆ ನೆರಳಿನ ಮೇಲೆ ಈ ರೀತಿಯಾಗಿ ಪ್ರಾಣಿಗಳನ್ನು ಒಯ್ದು ಜೋಡಿಸ್ತಾ ಹೋಗಬೇಕು. ನೆಕ್ಸ್ಟ್ ಬಲೂನ್ಸ್ನ ಕನೆಕ್ಟ್ ಮಾಡೋದು ಅಂದರೆ ಇಲ್ಲಿ 3 ಕಲರ್ ಬಲೂನ್ ಇದ್ದಾವೆ, ಅದ್ರದ್ದು 3 ದಾರಗಳನ್ನ ಕೊಟ್ಟಿದ್ದಾರೆ. ಯಾವುದನ್ನು ಎಲ್ಲೆಲ್ಲಿ ಜೋಡಿಸ್ಬೇಕು ಅಂತ ನೋಡಿಬಿಟ್ಟು ನಾವು ಈ ರೀತಿಯಾಗಿ ಜೋಡಣೆನ ಮಾಡಬೇಕು. ಇದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ನಂಬರ್ಸ್ನ ಮಾಡ್ತೀವಿ, ನಂಬರ್ನ ಕನೆಕ್ಟ್ ಮಾಡೋದಿದೆ. ನೆಕ್ಸ್ಟ್ ಬಂದು ಇವೆಲ್ಲ ಪಜಲ್ ಗೇಮ್ಸ್ಗಳನ್ನು ಇದನ್ನು
ಈ ರೀತಿಯಾಗಿ ಒಂದು ಚಿತ್ರ ಇದೆ ಇಲ್ಲಿ ನಂಬರ್ ಅಂತ, ಅದನ್ನು ನಾವು ಯಾವ ರೀತಿಯಾಗಿ ಜೋಡಿಸ್ಬೇಕು ಅನ್ನೋದನ್ನ ಇಲ್ಲಿ ನೀವು ಈ ರೀತಿಯಾಗಿ ಮೂವ್ ಮಾಡ್ತಾ ಮಾಡ್ತಾ ಸರಿಸ್ಬಿಟ್ಟು ಅದನ್ನು ಇಲ್ಲಿ ಹೋಲಿಸ್ತಾ ಹೋಗಬೇಕು. ಇದನ್ನು ನೀವು ಆಕ್ಟಿವಿಟಿಯಾಗಿ ಮಾಡಿ ತೋರಿಸ್ಬೇಕು. ಧನ್ಯವಾದಗಳು ಮಕ್ಕಳೇ.